ಆದ್ಮೇಲೆ ಎದ್ದಿದ ತಕ್ಷಣ ಅಳ್ತಾ ಇದ್ದಾರೆ. ಹೂವ ಇಷ್ಟೊಂದು ಹೂವ ಬಿದ್ದೈತೆ ಗೈಸ್. ಇವಾಗ ಯಾರು ಚಂದ್ರನ ನೋಡಕ್ ಹೋಗ್ಬೇಡಿ. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ. ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರನ್ನ ನೋಡ್ತಾ ಇರೋದು? ಸೊ ನಮ್ ದೇವೇಟ ಹೊಸ ಲುಕ್ ಅಲ್ಲಿ ಬಂದಿದ್ದಾರೆ ಗೈಸ್. ಹೊಸ ಲುಕ್ ನೀವ್ ನೋಡೇ ಇಲ್ಲ. ಯಾರೆಲ್ಲ ನೋಡಿದೀರ ಇವಾಗ ನೋಡ್ತೀರಾ. ನಮ್ಮ ಯಜಮಾನ್ರು ಸ್ಮಾರ್ಟ್ ಆಗ್ಬಿಟ್ಟಿದ್ದಾರೆ. ನಾಚಿಕೆ ನಾಚಿಕೆ ಎಷ್ಟು ನಾಚಿಕೆ ಗೈಸ್, ಎಷ್ಟು ನಾಚಿಕೆ ಅವರಿಗೆ. ಸೊ ಇವತ್ತು ಗಣೇಶ ಹಬ್ಬ. ಸೊ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವಿಶ್ ಮಾಡಿ. ಗಣೇಶ ಚತುರ್ಥಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಬ್ಬದ ಆರ್ಥಿಕ ಶುಭಾಶಯ. ಸೊ ಇವತ್ತು ಗೈಸ್ ನಮ್ ಕಾಸರಗೋಡಲ್ಲಿ ವೆರಿ ಫೇಮಸ್ ಟೆಂಪಲ್ ಮಧುರ್ ಟೆಂಪಲ್, ಗಣಪತಿ ಟೆಂಪಲ್ ಬಂದಿದೀವಿ. ಮನೇಲಿ ಪೂಜೆ ಎಲ್ಲ ಮಾಡಿ, ಅನ್ಲಾಕ್ ಬೇಬಿ, ಮನೇಲಿ ಪೂಜೆ ಎಲ್ಲ ಮಾಡಿ ಇವಾಗ ದೇವಸ್ಥಾನಕ್ಕೆ ಬಂದಿರೋದು. ಟೈಮ್ ಬಂದು 11:46 ಗೈಸ್. ಸೊ ಹೋಗೋಣ. ಮನೇಲಿ ನಾನು ಕಡುಬು ಮಾಡಿದೀನಿ ಫಸ್ಟ್ ಟೈಮು ನನ್ ಕೈಯಾರೆ. ಏನು ಹೇಳಿ, ಏನಕ್ಕೆ ಅದು ಕಾಸು? ಉಂಡಿಗೆ ನಂಗೆ ಹೂವ ಇಸ್ಕೊಡಿ. ಓ ಅಮ್ಮ ಕುಟಿ ರಿಚ್ ಗೈಸ್. ಅಮ್ಮ ಕುಟಿ ಅಂತ ಆಲ್ರೆಡಿ ನನ್ನ ಹತ್ರ ಇದೆ ಮೊನ್ನೆ, ನಂಗೆ ಕೊಡಬೇಡ ಅಂತ ಇದಾರೆ. ಯಾಕೆ ನನಗೆ ಹೂವ ಬೇಕು? 1000 ಬೇಕಾ? ಹೌದು ಬೇಕು. ಹೆಣ್ಮಕ್ಳಿಗೆ ಇಷ್ಟು ಹೂವ ಇದ್ರೂ ಸಾಕಾಗಲ್ಲ, ಅರ್ಥ ಆಯ್ತಾ? ಸೊ ಮನೇಲಿ ಕಡುಬು ಮಾಡಿದೀನಿ ಗೈಸ್. ಕಡುಬು ಅಂದ್ರೆ ತುಂಬಾ ಇಷ್ಟ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದೈತೆ. 3 ಕಡುಬು ತಿಂದ್ರು. ಅಮ್ಮೆ ಎತ್ರ ಕಡುಬು ಅಮ್ಮೆ ಕಲಿಚು ಇನ್ನು ರಾವಿಲೆ 3 ಅಷ್ಟು ಚೆನ್ನಾಗಿತ್ತು ಗೈಸ್. ಆಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆ ಗಣೇಶನೇ ಬಂದು ತಿಂದಂಗಿತ್ತು. ಬರ್ತೀನಿ ನೋಡಿ. ಭಯಂಕರ ಇಷ್ಟ, ಚೆನ್ನಾಗಿದೆ ಅಂತೆ. ನಾವ್ ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದು ನೋಡಿ. ಇಲ್ಲಿ ನದಿ ಇಷ್ಟ ಚೆನ್ನಾಗಿದೆ ಅಲ್ಲ. ಮಳೆಯಿಂದ ಜಾಸ್ತಿ ಆಗಿದೆ ನೀರು. ಸೊ ದೇವಸ್ಥಾನ ಅಲ್ಲಿರೋದು. ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್, ನಮ್ಮ ದೇವೇಟ ಹೆಂಗಿದ್ದಾರೆ ಅಂತ. ಸಾಕು ಸಾಕು, ಅಷ್ಟು ಬಿಲ್ಡಪ್ ಏನು ಬೇಡ. ಅಷ್ಟು ಬಿಲ್ಡಪ್ ಏನು ಬೇಡ. ಯಾಕೆ ಯಾಕೆ? ನೀವ್ ಚೆನ್ನಾಗಿದ್ದೀರಾ ಅದಕ್ಕೆ ಹೇಳ್ತಾರದು ಗೈಸ್. ಇಲ್ಲಿ ಇರೋದು ಒಂದೇ ಗಣೇಶ ದೇವಸ್ಥಾನ, ಅದಕ್ಕೆ ಇಷ್ಟೊಂದು ರಶ್, ಇಷ್ಟೊಂದು ಗಾಡಿಗಳು. ಪಾರ್ಕಿಂಗಿಗೆ ಜಾಗ ಇಲ್ಲ ಆಕ್ಚುಲಿ ಅಲ್ವಾ. ನೋಡಿ ಗೈಸ್, ಅದೇ ದೇವಸ್ಥಾನ. ಗೋಪುರ ಇವಾಗ ಕಟ್ತಾ ಇದಾರೆ ಗೈಸ್. ನೋಡಿ ಅದೇ ಗೈಸ್ ಗಣೇಶ ದೇವಸ್ಥಾನ. ಇದು ಎಂಟ್ರೆನ್ಸು. ತುಳಸಿ ಇಸ್ಕೊಂತ ಇದ್ದೀನಿ ದೇವರಿಗೆ, ಮತ್ತೆ ಇದು ನನಗೆ. ಗೈಸ್ ಇದು ಒಂದು ಕರ್ನಾಟಕ ದೇವಸ್ಥಾನನೇ. ಹೌದು, ಇಲ್ಲಿ ಎಲ್ಲರೂ ಕನ್ನಡದ. ಇಲ್ಲಿ ತುಂಬಾ ಜನ ಕನ್ನಡದವ್ರೆ. ಅರೆ ಬೆಂಗಳೂರು ಕನ್ನಡ ಮಾತಾಡಲ್ಲ, ಈ ಮ್ಯಾಂಗ್ಳೂರ್ ಸ್ಟೈಲ್, ಕಾಸರಗೋಡು ಸ್ಟೈಲ್ ಕನ್ನಡ. ಕಾಸರಗೋಡು ಸ್ಟೈಲ್ ಕನ್ನಡ. ತುಂಬಾ ಜನ ಇದೆ ಗೈಸ್, ತುಂಬಾ ಜನ ಇದೆ. ಇನ್ನು ಇವಾಗ ಕಟ್ತಾ ಇದಾರೆ ಗೈಸ್ ದೇವಸ್ಥಾನನ. ಗೈಸ್ ಒಳಗಡೆ ಬಂದ್ವಿ ಗೈಸ್. ಇದೆ ಹೆಂಗಿದೆ? ಚೆನ್ನಾಗಿದೆಯಾ? ನಾನು ನೋಡಿಲ್ಲ ಸರಿ. ಅಲ್ಲಿ ಹೋಗು, ಅಲ್ಲಿ ಹೋಗು.
ಕೇರಳ ದೇವಸ್ಥಾನದಲ್ಲಿ ನಂಗೆ ಒಂದು ಬೇಜಾರಂದ್ರೆ ದೇವ್ರನ್ನ ನೋಡಕ್ಕೆ ಬಿಡಲ್ಲ, ದೂರದಿಂದ ನೋಡ್ಬೇಕು. ನಮ್ಮ ಬೆಂಗಳೂರು ದೇವಸ್ಥಾನದಲ್ಲಿ ಒಳಗಡೆ ಹೋಗಿ ಒಂದ್ ಸ್ವಲ್ಪ ಹತ್ರ ನಮ್ಮ ಹೂವ ತಗೊಂಡಿರೋದೆಲ್ಲ ತಗೊಂಡು ದೇವ್ರಿಗೆ ಇಕ್ತಾರೆ. ಇಲ್ಲಿ ಹಂಗಲ್ಲ, ನಂಗೆ ಅದೇ ಬೇಜಾರು ಈ ಕೇರಳ ದೇವಸ್ಥಾನಕ್ಕೆ ಬರಕ್ಕೆ. ಅಲ್ವಾ? ಬಿಸಿಲು 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 ಅಲ್ಲ, ಬಿಸಿಲುನೇ, ತುಂಬಾ ಬಿಸಿಲು. ತುಂಬ ಚೆನ್ನಾಗಿದೆ ಅಲ್ಲ ಅಲ್ವಾ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೌದು. ಅಲ್ಲಿ ತೀರ್ಥ ಕೊಡ್ತಿದೆ, ತೀರ್ಥ. ಗಣಪತಿ ಚೆನ್ನಾಗಿ ಆಶೀರ್ವಾದ ಮಾಡಿ. ಗೈಸ್, ಇವತ್ತು ಯಾರು ಚಂದ್ರನ ನೋಡಕ್ ಹೋಗ್ಬೇಡಿ, ಆಮೇಲೆ ಸುಲ್ಪುರ್ಕಿ ಅಂತ ಹೆಸರು ಬರುತ್ತೆ. ಇನ್ನು 3 ನೋಕಂಪ ಆಡಿಲ್ಲ ಅಮ್ಮ ಕರಿಯೋ ಚಂದ್ರ ಮೂಲೆ ಇನ್ನು ಗಣಪತಿ ಅದು ಕಂಡಿಂಗಿ ಏನಕ್ಕ ನದಿ ನದಿ ಇಲ್ಲೇ ದೇವಸ್ಥಾನ ನದಿ ನದಿ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಆದ್ರೆ ಇದು ಕಾವೇರಿ ನೀರಲ್ಲ, ಇದು ಕಾವೇರಿ ನೀರಂತೂ ಇಲ್ಲ ಗೈಸ್. ಮೇ ಬಿ ನೇತ್ರಾವತಿ ಇರ್ಬೇಕು, ಏನು ಗೊತ್ತಿಲ್ಲ. ಕಾಲು ವಾಶ್ ಮಾಡಿ ಏನಕ್ಕೆ ಬೇಡ, ಸುಮ್ಮನೆ ದೇವರಿಗೆ ಯಾರು ಕಾಲು ಸುಮ್ಮನೆ ಬೇಡಪ್ಪ. ದರ್ ವಾಟರ್ ಇಸ್ ಲೈಕ್ ವೆರಿ ಪ್ರೆಷಿಯಸ್. ನಮ್ಮ ಅಜ್ಜಿ ಏನಿಲ್ಲ, ನಮ್ಮ ಅಜ್ಜಿ ಇದ್ರೆ ಏನ್ ಮಾಡ್ತಿದ್ರು ಗೊತ್ತಾ, ಕಡ್ಲೆಪುರಿ ತಗೊಂಬಂದು ಹಿಂಗ ಹಾಕ್ತಿದ್ರು. ಮೀನು ಯಾಕೆ? ಎವ್ರಿ ಮೀನ್ ವಿಲ್ ಡೈ. ಮನೆಗೆ ಹೋಗಿ ನಾವು ಮನೆಗೆ ಹೋಗ್ಬೇಕು ಇವಾಗ. ಅಷ್ಟೇ ಗೈಸ್, ಮುಗೀತು. ಇಲ್ಲಿ ಏನ್ ಗೊತ್ತಾ, ಇಲ್ಲ ಗೊತ್ತಿಲ್ಲ ಏನಾಯ್ತು. ಬೆಂಗಳೂರಲ್ಲಿ ದೇವ್ರನ್ನ ಹತ್ರದಿಂದ ನೋಡ್ಬೋದು, ಆದ್ರೆ ಇಲ್ಲಿ ತುಂಬಾ ಕಷ್ಟ ಗೈಸ್. ನಂಗೆ ಅದಕ್ಕೆ ಕೇರಳ ದೇವಸ್ಥಾನಕ್ಕೆ ಬರಕ್ ಇಷ್ಟ ಇಲ್ಲ. ದೂರದಿಂದ ನೋಡ್ಬೇಕು, ದರ್ಶನನು ದೇವ್ರ ಮುಖನೂ ನೋಡಕ್ ಆಗಲ್ಲ. ಅದೇ ನಂಗೆ ಇಷ್ಟ ಆಗಲ್ಲ ಇಲ್ಲಿ ಬರಕ್ಕೆ. ನಾ ಹೆಂಡತಿ ಫುಲ್ ಕೋಪದಲ್ಲಿ ಇದೆ. ബാംഗ്ലൂരിൽ നമുക്ക് ഗോഡ് അടുത്ത് കാണാൻ പറ്റും. ഇവിടെ ಗೈಸ್, ನಮ್ಮ ಅಮ್ಮ ಕುಟ್ಟಿಗೆ ಇವಾಗ ಏನೋ ತಿನ್ಬೇಕು, ಇವಾಗ ಅವ್ರಿಗೆ ಏನೋ ತಿನ್ಬೇಕು. ಆದ್ರೆ ಏನ್ ಗೊತ್ತಾ, ಮೋನೆ ನೀನ್ ಒಂದೇ ದೋಸೆ ತಿಂದಿದಲ್ವಾ, ನಡಿ ನಿಂಗೆ ಟೀ ಕೊಡ್ಸ್ತೀನಿ, ಟೀ ಕುಡಿಯೋಣ ಅಂತ. ಅವ್ರಿಗೆ ಬೇಕು ಇವಾಗ ತಿನ್ನಕ್ಕೆ ಏನಾರು. ಅದಕ್ಕೆ ಜಾಸ್ತಿ ಪ್ರೀತಿ ಮಗ ಮೇಲೆ ತೋರಿಸ್ತಾ ಇದಾರೆ. ಒಂದೇ ದೋಸೆ ತಿಂದಿದ್, ನಡಿ ಟೀ ಕುಡಿಯೋಣ ಅಂತ. ಅದಕ್ಕೆ ದಯವಿಟ್ಟ ನಿಂಗೆ ಏನ್ ಬೇಕು ಹೇಳಮ್ಮ, ನಾನೇ ನಿಂಗೆ ಈಸ್ಕೊಡ್ತೀನಿ ಬೇಗ. ಅಲ್ಲ ಅಮ್ಮ ಕುಟ್ಟಿ, ಅಮ್ಮಕ್ಕ ಗೀ ರೋಸ್ಟ್ ಬೇಡ, ದೋಸೆ ಗೀ ರೋಸ್ಟ್ ನೋಡೋಣ, ಏನಾದ್ರು ತಿನ್ಕೊಂಡೆ ಹೋಗೋದು. ವೆಜ್ ಹೋಟೆಲ್ ಇವತ್ತು, ನೆನ್ನೆ ಇವತ್ತು ವೆಜ್ಜೆ ಗೈಸ್. ಗೌರಿ ಹಬ್ಬ ಅಲ್ವಾ, ಮತ್ತೆ ಇವತ್ತು ಗಣೇಶ ಹಬ್ಬ. ನಮ್ಮ ಅಜ್ಜ ಯಾವಾಗ್ಲೂ ಹೇಳಿದ್ದಾರೆ, ಫಸ್ಟ್ ನಿಮ್ಮ ಅಮ್ಮನ ಕುಂತ್ಬಿಟ್ಟು ಕಾರ್ ಒಳಗಡೆ ಅದಾಮೇಲೆ ನೀನ್ ಕುತ್ಕೋ ಅಂತ. ನಂಗೆ ಯಾವಾಗೂ ಒಂದ್ ಕೆಲ್ಸ ಕೊಟ್ಟಿದ್ದಾರೆ ಗೈಸ್. ಯಾಕಂದ್ರೆ ಅವರು ಡೋರ್ನ ಯಾವ್ಯಾವ ಕ್ಲೋಸ್ ಮಾಡ್ತಾರೆ ಜೋರಾಗಿ. ಅದಕ್ಕೆ ತುಂಬಾ ಜನ ಗೈಸ್ ಆಕ್ಚುಲಿ ಊಟ ಆಗ್ತಾ ಇದಾರೆ. ಅದು 1 ಗಂಟೆ ಇವಾಗ ದೇವ್ರಿಗೆ ಇದು ನಡೀತಾ ಇದೆ, ನೈವೇದ್ಯ ಪೂಜೆ ನಡೀತಾ ಇದೆ. ಅದೆಲ್ಲ ಆದ್ಮೇಲೆ ಇವಾಗ ಊಟಕ್ಕೆ ಬಿಡ್ತಾರೆ. ಊಟಕ್ಕೆ ಇಷ್ಟು ಜನ ನಿಂತಿದ್ದಾರೆ ಗೊತ್ತಾ ಗೈಸ್, ಕ್ಯೂ 150 ಜನ ಹಂಗೆ ಲೈನಲ್ಲಿ ನಿಂತಿದ್ದಾರೆ. ನಾವು ಹೋಗಿ ನಿಂತ್ಕೊಂಡ್ರೆ 4 ಗಂಟೆಗೆ ಊಟ ಮಾಡ್ಬೇಕನ್ಸುತ್ತೆ. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಬಿಟ್ಬಿಟ್ವಿ. ಸೊ ಇವಾಗ ಶಾಪಿಂಗ್ ಆ ಗಣಪತಿ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ದಾರೆ ನಮ್ ದೇವೇಟಗೆ.
ಆಕ್ಚುಲಿ ಈ ದೇವಸ್ಥಾನಕ್ಕೆ ಯಾವಾಗ ಬಂದಿದ್ದು ಗೊತ್ತಾ ಗೈಸ್ ನಾವು? ಯಾವಾಗ ದೇವೇಟ ದೇವೇಟ ನಮ್ ಫ್ಯಾಮಿಲಿ ಬಂದು ಫಸ್ಟ್ ಟೈಮ್ ದೇವೇಟ ಫ್ಯಾಮಿಲಿನ ಮೀಟ್ ಮಾಡಕ್ ಬಂದ್ ಕೇರಳಕ್ಕೆ ಬಂದ್ರು ಬೆಂಗಳೂರಿಂದ. ಸೊ ಅವಾಗ ಎಲ್ಲಾರು ಇಲ್ಲ ಒಳ್ಳೆ ಐ ಮೀನ್ ಮಾತುಕತೆ ಚೆನ್ನಾಗಾಯ್ತು ಅಂತ ಆ ಬ್ಲೆಸ್ಸಿಂಗ್ ಇಂದ ಗಣೇಶ ದೇವಸ್ಥಾನಕ್ಕೆ ಬಂದ್ವಿ. ನೆಕ್ಸ್ಟ್ ದಿನ ಐ ಮೀನ್ ಹುಡುಗ ಕಡೆನೋ ಇಲ್ಲ ಸೆಟ್ ಆಯ್ತು, ಹುಡುಗಿ ಕಡೆನೋ ಚೆನ್ನಾಗಿದ್ದಾರೆ ಅಂತ ಇಲ್ಲಿ ಒಪ್ಕೊಂಡ್ಮೇಲೆ ಈ ದೇವಸ್ಥಾನಕ್ಕೆ ಬಂದ್ವಿ. ಅವಾಗ ಬಂದಿದ್ದು. ಸೊ 2 ವರ್ಷ 2 ವರ್ಷ ಈ ಟೆಂಪಲ್ಗೆ ಬಂದು. ಅದಾದ್ಮೇಲೆ ನಾವು ಬಂದ್ವಿ, ನಾನು ದೇವೇಟ ಮಾತ್ರ ಬಂದ್ವಿ. ಅಮ್ಮುಕುಟಿ ಜೊತೆ ಇವಾಗ 2 ವರ್ಷ ಆದ್ಮೇಲೆ ಬರ್ತಾ ಇರೋದು ಈ ದೇವಸ್ಥಾನಕ್ಕೆ. ಗೈಸ್ ನಾವು ಹೋಟ್ಲಿಗೆ ಬಂದಿದೀವಿ. ಕಾಸರಗೋಡಲ್ಲಿ ಇದು ಒಂದೇ ವೆಜ್ ಹೋಟೆಲ್ ಇರೋದು. ಆ ವೆಜ್ ಹೋಟೆಲಿಗೆ ಬಂದಿದೀವಿ. ಮೀಲ್ಸ್ ತಗೊಂಡಿದೀವಿ ಗೈಸ್. ಅಮ್ಮುಕುಟಿ ತುಂಬಾ ಹೊಟ್ಟೆಸಿ, ಅವ್ರು ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ಫುಲ್ ಬಿಸಿ ಇನ್ ಈಟಿಂಗ್. ತಿನ್ನಿ ಗೈಸ್ ನಾವು ಊಟ ಮಾಡಿದ್ವಿ. ಊಟ ಮಾಡಿ ಇವಾಗ ಹೋಗ್ತಾ ಇದೀವಿ ಕಾರ್ ಹತ್ರ. ತುಂಬಾ ರಶ್ ಗೈಸ್, ತಿನ್ನಂಗಿಲ್ಲ, ಪಕ್ಕದಲ್ಲೇ ನಿಂತ್ಕೊಂತಾರೆ. ಓಕೆ ಇವಾಗ ಡೈರೆಕ್ಟ್ ಮನೆ ಗೈಸ್. ಹೆವಿ ಮಳೆ ಗೈಸ್. ಪಾಪ ದೇವೇಟ ಹೋಗಿ ಮೆಡಿಕಲ್ಸ್ ಸಿರಪ್ ತಗೊಂಬರಕ್ ಹೋಗಿ ಅಲ್ಲಿ ಸ್ಟಕ್ ಆಗ್ಬಿಟ್ಟಿದ್ದಾರೆ. ಅವರೇ ಅದು ಅಲ್ಲಿ ನಿಂತಿರೋದು. ಪಾಪ ನಮ್ಮ ಅಮ್ಮುಕುಟಿಗೆ ತುಂಬಾ ಕೆಮ್ಮು ಅಂತ ಟಾನಿಕ್ ಇಸ್ಕೊಂಡ್ ಬರಕ್ ಹೋದ್ರು ಮೆಡಿಕಲ್ಸ್ ಅಲ್ಲಿ. ನೋಡ್ರಿ ಹೆವಿ ಮಳೆ. ಸ್ಟಕ್ ಪಾಪ ತಲೆ ಎಲ್ಲ ಒದ್ದೆ ಆಯ್ತು ಗೈಸ್. ಸೊ ದೇವಸ್ಥಾನದಿಂದ ಬಂದು ಮನೆಗೆ ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಒಂದ್ ಸ್ವಲ್ಪ ಶಾರ್ಟ್ಸ್ ಇತ್ತು ಮಾಡಕ್ಕೆ, ಅದ್ ಮಾಡ್ಬಿಟ್ಟು ಅದಾದ್ಮೇಲೆ ಸ್ನಾನ ಮಾಡಕ್ ಹೋದೆ. ದೇವೇಟ ಅವ್ರ ಫ್ರೆಂಡ್ ಮೀಟ್ ಮಾಡಕ್ ಹೋದ್ರು. ಸೊ ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ನಾನು ನಿಮ್ಗೆ ಕಡುಬು ತೋರಿಸ್ತೀನಿ ಗೈಸ್. ನೋಡಿ ನಮ್ಮ ಅಮ್ಮುಕುಟಿ ಪ್ಲೇಟಲ್ಲಿ 2 ಕಡುಬು ಹಾಕೊಂಡು, ಅಮ್ಮುಕುಟಿಗೆ ತುಂಬಾ ಇಷ್ಟ ಆಗಿದೆ, 2 ತಗೊಂಡಿದ್ದಾರೆ. ಇಷ್ಟ ಆಯ್ಯ ಅಮ್ಮಮ್ಮಕ್ಕೆ ಇಷ್ಟ ಆಯ್ಯ? ಫಸ್ಟ್ ಟೈಮ್ ತಿಂತಿರೋದಂತೆ ಗೈಸ್, ಅವ್ರಿಗೆ ಇಷ್ಟ ಆಯ್ತು. ನಮ್ಮ ಮನೆ ದೇವರು ಈ ಗಣೇಶ ಫೋಟೋ ನಾನು ಇಲ್ಲಿ ಆ ಮನೆಯಲ್ಲಿ ಇಲ್ಲಿಕ್ಕಿದ್ದೆ. ಬೆಳ್ಳಿ ದೀಪದಲ್ಲೆಲ್ಲ ಪೂಜೆ ಮಾಡಿ ನಮ್ಮ ಅಮ್ಮುಕುಟಿ ನಾನು 7 ಗಂಟೆ ಆಯ್ತು ಟೈಮ್ ಇವಾಗ. ಸೊ ನಾನು ಬರೋಷಲೆ ಇಲ್ಲ ಕ್ಲೀನ್ ಮಾಡಿ ಪ್ರಸಾದ ಎಲ್ಲ ಇಕ್ಕಿದ್ದೆ, ಅದೆಲ್ಲ ಎತ್ತಿ ಇಕ್ಬಿಟ್ಟಿದ್ದಾರೆ. ಮತ್ತೆ ಇಷ್ಟೊಂದು ಹೂವು ಬಿದ್ದೈತೆ ಗೈಸ್. ಫೋಟೋ ಮೇಲೆ ಇಷ್ಟೊಂದು ಹೂವು ಇಕ್ಕಿದೆ. ಇಷ್ಟು ದೇವರು ನನಗೆ ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ಗೈಸ್. ಪಾಪ ಗೈಸ್, ನಮ್ಮ ಅಮ್ಮುಕುಟಿ ಕಾಲು ಸಡನ್ ಆಗಿ ದೇವಸ್ಥಾನದಿಂದ ಬಂದು ಮಲಗಿದ್ದಾರೆ. 1 ಅವರ್ ಆದ್ಮೇಲೆ ಎದ್ದಿದ ತಕ್ಷಣ ಅಳ್ತಾ ಇದ್ದಾರೆ. ಕಾಲ್ ನೋವು, ನಂಗೆ ಪಾದ ಅಲ್ಲಾಡ್ಸಕ್ ಆಗ್ತಿಲ್ಲ ಅಂತ. ನನಗ್ ದೇವೇಟ ಫುಲ್ ಭಯ ಆಗ್ಬಿಡ್ತು. അല്ലേ ഭയങ്കര ತುಂಬಾ ಭಯ ಪಟ್ಬಿಟ್ರು ಗೈಸ್. ಅಳ್ಳಕ್ ಸ್ಟಾರ್ಟ್ ಮಾಡಿ ನಂಗೆ ಕಾಲ್ ಮಾಡಿ ಕರೀತೆ. ನಾನು ಈ ರೂಮಲ್ಲಿ ಇದ್ದೆ, ಅವ್ರು ಆ ರೂಮಲ್ಲಿ ಇದ್ರು. ಕಾಲ್ ಮಾಡಿ ನಂಗೆ ಎದ್ದೊಳಕ್ ಆಗ್ತಾ ಇಲ್ಲ, ಬಾ ಬೇಗ ಅಂತ. ಹೋಗಿ ನೋಡಿದ್ರೆ ಕ್ರ್ಯಾಂಪ್ ಆಗಿತ್ತು. ಆಕ್ಚುಲಿ ಅವ್ರಿಗೆ ಮಸಲ್ ಕ್ರ್ಯಾಂಪ್ ಆಗಿತ್ತು. ಸೊ ಒಂದ್ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಮಸಾಜ್ ಮಾಡಿದ್ಮೇಲೆ ಒಂದು ½ an hour ಆದ್ಮೇಲೆ ಅವರಿಗೆ ಮನ್ಸು ಅವ್ರು ಭಯ ಪಡ್ಕೊಂಡ್ಬಿಟ್ರಲ್ಲ, ನಾವು ಭಯ ಪಡ್ಕೊಂಡ್ಬಿಟ್ರು. ಅದಾದ್ಮೇಲೆ ಮನ್ಸು ಶಾಂತಿಯಾಗಿ ಇವಾಗ ನೋಡಿ 3 ದೋಸೆ ತಿಂತಾ ಇದ್ದಾರೆ ಕೂತ್ಕೊಂಡು. ನಮ್ಮ ಮನೆ ಕಡುಬು ಗೈಸ್ ನಾನೇ ಮಾಡಿದ್ದು, ಇವಾಗ ನಾನು ತಿಂತಾ ಇದ್ದೀನಿ. ಸೊ ಗೈಸ್ ನಮ್ಮ ಗಣೇಶ ಹಬ್ಬ ಹೆಂಗ್ ನಡೀತು. ಆಕ್ಚುಲಿ ಇನ್ನೊಂದು ಏನ್ ಗೊತ್ತಾ, ಈ ಕಾಸರಗೋಡಲ್ಲಿ ಐ ಮೀನ್ ನಾವಿರೋ ಜಾಗದಲ್ಲಿ ಗಣೇಶ ಗೊಂಬೆ, ಇವಾಗ ಬೆಂಗಳೂರಲ್ಲಿ ಗೌರಿ ಗೊಂಬೆ ಮತ್ತೆ ಗಣೇಶ ಗೊಂಬೆ ಎಲ್ಲ ಮಾರ್ತಾರೆ ಶಾಪ್ಸ್ ಅಲ್ಲಿ. ಆದ್ರೆ ಇಲ್ಲಿ ಹಂಗಿಲ್ಲ ಗೈಸ್. ಮತ್ತೆ ಬೆಂಗಳೂರಲ್ಲಿ ನಮ್ಮ ಏರಿಯಾದಲ್ಲೂ ಗಣೇಶ ಕುಣಿಸ್ತಾರೆ, ಹಾಡಾಡಿ ಇರುತ್ತೆ. ಆದ್ರೆ ಇಲ್ಲಿ ಏನು ಇಲ್ಲ ಅಂತದ್ದು ನಂಗೆ ಸರ್ಪ್ರೈಸ್, ನಂಗೆ ಶಾಕ್ ಆಯ್ತು. ಆಕ್ಚುಲಿ ಹೋದ ವರ್ಷನೇ ನಂಗೆ ಶಾಕ್ ಆಯ್ತು. ಸೊ ಅದಕ್ಕೆ ಈ ಸತಿ ನಾವು ಗಣೇಶ ಕುಣಿಸಿಲ್ಲ. ಅದಕ್ಕೆ
ಸೊ ಇಲ್ಲಿ ಮಾರಲ್ವಲ್ವಾ ಗಣೇಶ ಗೊಂಬೆ ಮತ್ತೆ ಗೌರಿ, ಅದಕ್ಕೆ ನಾವು ಗಣೇಶ ಫೋಟೋ ಇಕ್ಕಿ ಪೂಜೆ ಮಾಡಿದ್ವಿ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ನಾವು ಬಂದಿದ್ದು. ಏನಾದ್ರು ಗಣೇಶ ಗೊಂಬೆ ಏನಾದ್ರು ಸಿಕ್ಬಿಟ್ಟಿದ್ರೆ ಅಂತೂ ಮೇ ಬಿ ಓಣಂ ಈ ಸತಿ ಮಾಡ್ಬೋದು ಅನ್ಸುತ್ತೆ. ಯಾಕಂದ್ರೆ ಚೇಚಿನೂ ಬರ್ತಾ ಇದ್ದಾರೆ, ಸೊ ಓಣಂ ಮಾಡೋಣ ಅಂತ. ಸೊ ಈ ಗಣೇಶ ಹಬ್ಬ ದಿವಸ ಐ ವಿಶ್ ಯು ಎವ್ರಿಬಡಿ ಅ ವೆರಿ ಗುಡ್ health, wealth and all the happiness to you all. So thank you for watching my vlog.